ಅಮ್ಮ ಅಮ್ಮ ಎಲ್ಲಿದ್ಯಮ್ಮ? ಅಪ್ಪ ಕಾಲೇಜಿಂದ ಬಂದು ಫುಲ್ ಸುಸ್ತಾಗ್ಬಿಟ್ಟೈತೆ. ಏನಾದ್ರು ಬಮ್ಮ ಎಲ್ಲಿದ್ಯಾ? ಮನೇಲೇ ಇದ್ದೀನಿ. ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಅಡುಗೆ ಮನೇಲಿದೆ. ಈಗ ಕಾಲೇಜಿಂದ ಬಂದು ಸುಸ್ತಾಗೋಗಿದೆ. ಏನಾದ್ರು ತಿನ್ನಕ್ಕೆ ಏನಾದ್ರು ಆಯ್ತಾ? ಈ ಚಕ್ಲಿ ಕೊಡ್ಬಲೆ ನಿಕ್ಬಿಟ್ಟು ಈ ಸ್ನ್ಯಾಕ್ಸ್ ಐಟಮ್ಸು ಎಣ್ಣೆ ತಿಂಡಿ ಕೇಳ್ತಾ ಇದೀನಿ. ಏನಾರು ಆಯ್ತಾ? ಒಂದಷ್ಟು ಟೊಮೊಟೊ ಇದೆ. ಇವತ್ತು ಟೊಮೊಟೊದಲ್ಲಿ ನಿನಗೆ ಚಕ್ಲಿ ಮಾಡ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಒಂದು ಹೊಸ ರೆಸಿಪಿನ ನಮ್ಮಮ್ಮ ನೋಡಿದ್ದಾರೆ, ಹೇಳ್ಕೊಡಕ್ಕೆ ಹೋಗ್ತಿದ್ದಾರೆ. ಏನಪ್ಪಾ ಅಂದ್ರೆ ಟೊಮೊಟೊನ ಬಳಸಿ ಯಾವ ರೀತಿ ಚಕ್ಲಿನ ಮಾಡೋದು ಅಂತ. ಹೌದು, ಮಾಮೂಲಿ ಚಕ್ಲಿ ತಿಂದೇ ಇರ್ತೀರಾ, ಬಟ್ ಟೊಮೊಟೊದಲ್ಲಿ ಚಕ್ಲಿ ತುಂಬಾ ಚೆನ್ನಾಗಿರುತ್ತೆ. ಈ ಮೊದಲು ನಮ್ಮಮ್ಮ ಎಷ್ಟೊಂದ್ಸತಿ ಮಾಡಿದ್ದಾರೆ. ಇದನ್ನ ಈಗ ನಿಮ್ಗೆ ತಿಳ್ಸಕ್ ಹೋಗ್ತಿದ್ದಾರೆ. ಈಗ ನಮ್ಮಮ್ಮ ಹೇಳ್ತಾ ಹೋಗ್ತಾರೆ, ನಾನು ಕೂಡ ಹೆಲ್ಪ್ ಮಾಡ್ತೀನಿ, ಜೊತೆಲಿ ನಾನು ಕೂಡ ಮಾಡ್ತಾ ಹೋಗ್ತೀನಿ. ಬನ್ನಿ ಯಾವ ರೀತಿ ಇವತ್ತು ಟೊಮೊಟೊ ಇಂದ ಚಕ್ಲಿನ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿ ಆಗಿ ಡಿಫ್ರೆಂಟ್ ಆಗಿ ಫಿದಾಗೋಗ್ತೀರಾ, ಆ ರೀತಿ ಇರುತ್ತೆ. ತುಂಬಾ ಟೇಸ್ಟ್ ಆಗಿರುತ್ತೆ. ತಿಂತಾ ಇದ್ರೆ ಬಾಯಲ್ಲಿ ಇನ್ನು ಬೇಕು ಅಂತ ಅನ್ಸುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಏನೇನ್ ಬೇಕು ಅಂತ ನೋಡ್ತಾ. ಒಳ್ಳೆದಾಗಿ ಫ್ರೆಂಡ್ಸ್, ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂದ್ರೆ ಮೊದಲನೇ ಇಂಗ್ರೀಡಿಯೆಂಟ್ಸೇ ಟೊಮೊಟೊ ಬೇಕಾಗುತ್ತೆ. ಇಲ್ಲಿ ನಾವು ಒಂದು 9 ಟೊಮೊಟೊನ ತಗೊಂಡಿದೀವಿ, ಸಣ್ಣದಾಗಿರೋದ್ರಿಂದ. ನೀವು ಟೊಮೊಟೊ ಹಣ್ಣಾಗಿರುವಂತದ್ದು ಹುಳಿ ಟೊಮೊಟೊನ ತಗೊಳ್ಳಿ, ಚೆನ್ನಾಗಿರುತ್ತೆ. ನಾವಿಲ್ಲಿ ಒಂದು 9 ಟೊಮೊಟೊನ ಬಳಸಿದೀವಿ. ನೀವು ದಪ್ಪದಾದ್ರೆ ಒಂದು 4ರಿಂದ 5 ಆದ್ರೂ ತಗೋಬಹುದು, ಅಥವಾ 6ರಿಂದ 7 ಆದ್ರೂ ತಗೋಬಹುದಾಗಿರುತ್ತೆ. ಮೇನ್ ಇಂಗ್ರೀಡಿಯೆಂಟ್ಸ್ ಟೊಮೊಟೊನ. ಇದನ್ನ ಚೆನ್ನಾಗಿ ತೊಳೆದು ಇಟ್ಕೋಬೇಕಾಗುತ್ತೆ. ಈಗ ತೊಳೆದು ಇಟ್ಕೊಂಡಿದೀವಿ. ನೀವು 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡ್ರೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ. ಇಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡಿದೀವಿ, ಅದಕ್ಕೆ ಅರ್ಧ ಕಪ್ಪು ಕಡಲೆ ಹಿಟ್ಟು ತಗೋಬೇಕಾಗುತ್ತೆ. ಅಂದ್ರೆ ಅಕ್ಕಿ ಹಿಟ್ಟಿನ ಪ್ರಮಾಣ ಒಂದ್ ಸ್ವಲ್ಪ ಜಾಸ್ತಿ ಇರಲಿ, ಕಡಲೆ ಹಿಟ್ಟಿನ ಪ್ರಮಾಣ ಕಮ್ಮಿ ಇರಲಿ. ನಂತರ 2 ಸ್ಪೂನ್ ಆಗುವಷ್ಟು ಖಾರ. ನೀವು ತುಂಬಾ ಖಾರ ಜಾಸ್ತಿ ಬೇಕು ಅಂದ್ರೆ 3 ಸ್ಪೂನ್ ಗಂಟ ಹಾಕೋಬಹುದಾಗಿರುತ್ತೆ. ನೀವು ಎಷ್ಟು ಟೊಮೊಟೊ ಹಣ್ಣು ಯಾವ ಒಂದು ಪ್ರಮಾಣದಲ್ಲಿ ಮಾಡ್ತೀರಾ ಆ ಒಂದು ಪ್ರಮಾಣಕ್ಕೆ ಖಾರನ ಜಾಸ್ತಿ ಮಾಡ್ತಾ ತಗೋಬೇಕಾಗುತ್ತೆ. ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದ್ ಸ್ವಲ್ಪ ಆಲಿಂಗನ್ನ ಬಳಸ್ತಾ ಇದೀವಿ ಇಲ್ಲಿ ನಾವು. ಆಲಿಂಗು ಇದು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕೋಬೇಕಾಗುತ್ತೆ. ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಯಾವ ರೀತಿ ಮಾಡೋದು ನೋಡ್ತಾ ಇದ್ದೀವಿ. ಪಾತ್ರೆಯಲ್ಲಿ ನೀರನ್ನ ಇಟ್ಕೋಬೇಕಾಗುತ್ತೆ. ನೀರನ್ನ ಇಟ್ಕೊಂಡು ಟೊಮೊಟೊನ ಬೇಯೋದಕ್ಕೆ ಹಾಕೋಬೇಕು. ಈಗ ನಾವು ನೀರನ್ನ ಮೊದಲೇ ಇಟ್ಟಿದೀವಿ ಒಂದು ಪಾತ್ರೆಯಲ್ಲಿ. ಈಗ ನೀರು ಕೂಡ ಮಳ್ತಿದೆ. ಈಗ ತಗೊಂಡಿರುವಂತ ಟೊಮೊಟೊ ಎಲ್ಲವನ್ನು ಕೂಡ ನೀರಿಗೆ ಸೇರಿಸ್ಕೊಳ್ಳೋಣ. ಈ ಮೇಲ್ಗಡೆ ಸಿಪ್ಪೆ ಏನಿದೆ ಅದೆಲ್ಲವೂ ಕೂಡ ಬಿಟ್ಕೋಬೇಕು. ಅಲ್ಲಿ ಗಂಟ ಚೆನ್ನಾಗಿ ಬೇಯಿಸ್ಬೇಕು ಟೊಮೊಟೊನ ನೀರಿನಲ್ಲಿ. ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೀರು ಚೆನ್ನಾಗಿ ಕಾದಿದ್ರೆ ಬೇಗ ಬೇಯುತ್ತೆ. ಈಗ ಇದಕ್ಕೆ ಒಂದು ತಟ್ಟೆನ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು, ಒಂದು ತಟ್ಟೆನ ಮುಚ್ಕೋತಾ ಇದೀವಿ. ಒಂದು ತಟ್ಟೆನ ಕ್ಲೋಸ್ ಮಾಡ್ಕೊಂಡು ಈಗ ಇದು ನೀಟಾಗಿ ಬೇಯಬೇಕು. ಅದು 10 ನಿಮಿಷಗಳ ಕಾಲ ನೀಟಾಗಿ ಬೇಯಲಿ. ಆನಂತರ ಇದನ್ನ ಎತ್ಕೊಳ್ಳೋಣ. ಕಾಲ ನೀಟಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಈಗ 10 ನಿಮಿಷ ಆಯ್ತು. 10 ನಿಮಿಷ ಅಷ್ಟ್ರಲ್ಲಿ ಬೇಯುತ್ತೆ. ನೀವು ಎಷ್ಟು ನೀರನ್ನ ಚೆನ್ನಾಗಿ ಕುದಿಸ್ತೀರಾ ಅಷ್ಟು ಬೇಗ ಬೇಯುತ್ತೆ. ಈಗ ಟೊಮೊಟೊ ಕೂಡ ಬೆಂದಿದೆ. ಇದನ್ನ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈ ಒಂದು ಜಾಲರಿ ಸಹಾಯದಿಂದ ತಟ್ಟೆಗೆ ಈಗ ಟೊಮೊಟೊ ಎಲ್ಲವನ್ನು ಕೂಡ ಎತ್ಕೋತಾ ಇದೀವಿ. ನೋಡ್ತಾ ಇರ್ಬೋದು ನೀವು. ಸಿಪ್ಪೆ ಬಿಡಬೇಕು. ಅದು ಸಿಪ್ಪೆ ಬಿಡೋದಕ್ಕೋಸ್ಕರ ಮೇಲೆ ಸಿಪ್ಪೆ ಬಿಡ್ಲಿ ಅಂತ ನಾವು ಬಿಸಿನೀರ್ಗೆ ಹಾಕಿದ್ವಿ. ಈಗಾಗಲೇ ಎಷ್ಟೊಂದು ಸಿಪ್ಪೆ ಬಿಟ್ಕೊಂಡಿದೆ. ಈಗ ಇದನ್ನ ಒಂದ್ ಸ್ವಲ್ಪ ತಟ್ಟೆಗೆ ಎತ್ಕೊಳ್ಳೋಣ. ಇದನ್ನ ಒಂದ್ ಸ್ವಲ್ಪ ಎತ್ಕೋತಾ ಇದೀವಿ. ಈಗ ಎಲ್ಲ ಒಂದು ಟೊಮೊಟೊನ ಕೂಡ ಎತ್ಕೋತೀವಿ ನೋಡಿ. ಈಗ ಇದನ್ನ ಈ ರೀತಿ ನೀಟಾಗಿ ಬೆಂದಿದೆ. ಇಷ್ಟು ಬೆಂದ್ರೆ ಸಾಕು. ಈ ಒಂದು ಸಿಪ್ಪೆ ಬಿಡುವಂಗ ಆಗ್ಬೇಕು. ಅದು ಅಷ್ಟು ಬೆಂದ್ರೆ ಸಾಕಾಗುತ್ತೆ. ಸಿಪ್ಪೆ ಬಿಡುವಂಗ ಆಗಿದೆ ಅಂದ್ರೆ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈಗ ಇದೊಂದು ಸ್ವಲ್ಪ ಆರಬೇಕು. ಒಂದು 5 ನಿಮಿಷ ಆರದ ನಂತರ ಸಿಪ್ಪೆ ಬಿಡಿಸ್ಕೊಳ್ಳೋಣ. ಅಲ್ಲಿ ಗಂಟೆ ಇದನ್ನ ಆರೋದಕ್ಕೆ ಇಟ್ಕೊಳ್ಳೋಣ. ಈಗ ನಂತರ ಆರಿದೆ. ಈಗ ಒಂದು 5 ನಿಮಿಷಗಳ ಕಾಲ ಆರದ ನಂತರ ಸಿಪ್ಪೆನ ನೀವು ನೀಟಾಗಿ ಬಿಡಿಸ್ಕೊಬಿಡ್ಬೇಕಾಗುತ್ತೆ. ಸಿಪ್ಪೆನ ಮೇಲಿರುವ ಸಿಪ್ಪೆನ ಬಿಡಿಸ್ಕೋಬೇಕು, ಅದು ಬರುತ್ತೆ. ಈಗಾಗಲೇ ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ಬಿಸಿ ಇರುತ್ತೆ. ಈ ರೀತಿ ಸಿಪ್ಪೆ ಬಿಡಿಸ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕೋಣ. ನೋಡಿ, ಎಲ್ಲವನ್ನು ಕೂಡ ಅದೇ ರೀತಿ. ಈಗ ನೋಡಿ, ಇನ್ನೂ ಒಂದನ್ನು ತೋರಿಸ್ತೀವಿ. ಸಿಪ್ಪೆನ ಎಲ್ಲವನ್ನು ಕೂಡ ನೀಟಾಗಿ ತಕ್ಕೋಬೇಕು. ನೀವು ಸಿಪ್ಪೆನ ನೀಟಾಗಿ ಈ ರೀತಿ ತಕ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಜಾರ್ಗೆ ಹಾಕೋಣ ನೀಟಾಗಿ. ನೋಡಿ, ಇದೇ ರೀತಿ ಎಲ್ಲವನ್ನು ಕೂಡ ನೀಟಾಗಿ ಸಿಪ್ಪೆ. ನೀವು ಬಿಸಿನೀರನ್ನ ನೀಟಾಗಿ ನೀರು ಬಿಸಿಯಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನ ಬಿಸಿ ಮಾಡಿಕೊಂಡು
ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಟೊಮೊಟೊ ನೀಟಾಗಿ ಸಿಪ್ಪೆ ಎಲ್ಲ ಕೂಡ ಬಿಡುತ್ತೆ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಒಂದು ಸತಿ ಹಿಂಗಂದರೆ ಸಿಪ್ಪೆನೇ ಬಂದ್ಬಿಡುತ್ತೆ ಪೂರ್ತಿ. ನೀವು ನೀಟಾಗಿ ಬೆಂದಿದ್ರೆ ಮಾತ್ರ, ಬೆಂದಿಲ್ಲ ಅಂದರೆ ಖಂಡಿತವಾಗ್ಲೂ ತುಂಬ ಕಷ್ಟ ಆಗುತ್ತೆ. ನೀವು ನೀಟಾಗಿ ಬೇಯಿಸ್ಕೊಳ್ಳಿ. ಎಷ್ಟೊಂದು ಜನ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಷ್ಟೊಂದು ಜನ ನೋಡ್ತೀರಾ ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಿನ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ನೋಡಿ ಬಿಸಿ ಇದ್ದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ನೀವು ಆರಿದ ನಂತರ ಮಾಡ್ಕೊಳ್ಳಿ. ಒಂದೊಂದು ಬಿಸಿ ಇರುತ್ತೆ ಆದರೂ ಕೂಡ ಒಳಗೆ ಏನಾಗಲ್ಲ. ಒಂದು ಸ್ವಲ್ಪ ನೀವು ಮೇಲೆ ಸಿಪ್ಪೆನ ತಕ್ಕೋಬೇಕಾಗುತ್ತೆ. ತಕ್ಕೊಂಡು ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಇದೊಂಥರ ಡಿಫ್ರೆಂಟಾಗಿರುತ್ತೆ. ಮಾಮೂಲಿ ಚಕ್ಲಿಗಿಂತ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಹಣ್ಣು ನಿಮ್ಮ ಮನೇಲಿ ಜಾಸ್ತಿ ಇದೆ ಅನ್ನೋಂಥ ಟೈಮಲ್ಲಿ ಮಾಡಿದ್ರಂತೂ ಟೊಮೊಟೊನು ಕೂಡ ನಿಮಗೆ ತುಂಬ ಉಪಯೋಗಕ್ಕೆ ಬಂದಂಗೆ ಆಗುತ್ತೆ. ಎಷ್ಟೊಂದು ಟೊಮೊಟೊಗಳು ಮನೆಯಲ್ಲಿ ಜಾಸ್ತಿ ತಂದಾಗ ಕೊಳ್ತೋಗ್ತಾಗಿರುತ್ತೆ. ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದಾಗಿರುತ್ತೆ. ಮನೆಯಲ್ಲಿ ತುಂಬ ಟೊಮೊಟೊ ಹಣ್ಣಿದೆ, ಏನಪ್ಪ ಮಾಡೋದು, ಸಾರಿಗೆ ಹಾಕಿದ್ರೂ ಖಾಲಿ ಆಗ್ತಿಲ್ಲ, ಇನ್ನೂ ಇಷ್ಟೊಂದು ಸಾರಿಗೆ ಹಾಕಿದ್ರೂ ಮಿಕ್ತಾ ಇದೆ ಅಂದರೆ ಈ ರೀತಿ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು ನೀವೇನು ಇವತ್ತೇ ತಿನ್ಕೋಬೇಕು ಅಂತೇನಿಲ್ಲ, ಒಂದು ವಾರದ ಗಂಟ ಇಟ್ಕೊಬಿಡ್ದು ಚಕ್ಲಿ ಹಂಗೆ ಇರುತ್ತೆ ತುಂಬ ಕ್ರಿಸ್ಪಿಯಾಗಿ. ನೋಡಿ ಈಗ ಎಲ್ಲವನ್ನು ಕೂಡ ಅದೇ ರೀತಿ ತೆಕ್ಕೋತಾ ಇದ್ದೀವಿ. ಕಾಣಿಸ್ತಾ ಇದೆ ಅನ್ಕೋತೀನಿ. ಆಲ್ಮೋಸ್ಟ್ ಇನ್ನೊಂದನ್ನು ತೆಗೆದ್ರೆ ಮುಗೀತು. ಎಲ್ಲವನ್ನು ಕೂಡ ತಕ್ಕೊಂಡಿದ್ದೀವಿ, ನೋಡ್ತಾ ಇದ್ದೀರಾ. ನೀಟಾಗಿ ಎಲ್ಲವನ್ನು ಕೂಡ ತೆಗೆದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀವಿ. ಈಗ ಇದೊಂದು ಲಾಸ್ಟು, ಇದೊಂದ್ರದ್ದು ಸಿಪ್ಪೆ ತೆಗೆದ್ರೆ ಮುಗೀತು. ಈಗ ಸಿಪ್ಪೆನ ತೆಗೆದ ನಂತರ ಹಾಕೋತಿದ್ದೀವಿ. ಫ್ರೆಂಡ್ಸ್, ಈಗ ಇದನ್ನು ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಸೇರಿಸ್ಕೋತಿದ್ದೀವಿ. ಈಗ ಇದಕ್ಕೇನೆ ನೀವು ತಗೊಂಡಿರುವಂಥ ಖಾರನ ಹಾಕೋಬೇಕಾಗುತ್ತೆ. ನಾವಿಲ್ಲಿ 2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ತಗೊಂಡಿದ್ದೀವಿ. ಇದನ್ನು ಸೇರಿಸ್ತಾ ಇದ್ದೀವಿ. ನೀವು ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಖಾರ ಜಾಸ್ತಿ ತಗೊಳ್ಳಿ. ಜೊತೆಗೆ ಒಂದು ಸ್ವಲ್ಪ ಹಿಂಗನ್ನು ಕೂಡ ಹಾಲಿಂಗನ್ನು ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ನೀಟಾಗಿ ಪೇಸ್ಟ್ ಆಗಿದೆ. ಇನ್ ಕೇಸ್ ಒಂದೊಂದು ಟೊಮೊಟೊ ನಿಮ್ಗೇನಾದರೂ ಹಂಗೆ ಪೇಸ್ಟ್ ಆಗದೆ ಹಂಗೆ ಟೊಮೊಟೊ ಸಿಕ್ಕಿದ್ರೆ ಓಳು ಆ ರೀತಿ ಏನಾದರೂ ಆದರೆ ನೀಟಾಗಿ ಒಂದೊಂದು ಆಗಿರೋದಿಲ್ಲ. ಅದನ್ನು ನಾವು ಹಿಟ್ಟನ್ನು ಕಲಿಸುವಂಥ ಟೈಮಲ್ಲಿ ನಿಮಗೆ ಕೈಗೆ ಸಿಗುತ್ತೆ. ಆಗ ಅದನ್ನ ಎತ್ಕೊಂಡು ತೆಗ್ದು ಏನಾದರೂ ಜಾಸ್ತಿ ಇದ್ದರೆ ಅದನ್ನ ಇನ್ನೊಂದ್ಸತಿ ಗ್ರೈಂಡ್ ಮಾಡಿ ಹಾಕ್ಕೋಬೋದು. ಇಲ್ಲ ಅಂದರೆ 1-2-3 ಸಿಕ್ಕಿದ್ರೆ ಹಂಗೆ ಎತ್ತಿ ಪಕ್ಕಕ್ಕೆ ಇಟ್ಕೋಬೋದಾಗಿರುತ್ತೆ. ಫ್ರೆಂಡ್ಸ್, ಈಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಳ್ಳಿ. ಒಂದು ಬೌಲನ್ನು ಅಥವಾ ಒಂದು ಪಾತ್ರೆಯನ್ನು ತಗೊಂಡು ಈಗ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀವಿ. ತಗೊಂಡಿರುವಂಥ ಅಕ್ಕಿ ಹಿಟ್ಟು ಎಲ್ಲವನ್ನು ಕೂಡ ಸೇರಿಸ್ಕೋತಾ ಇದ್ದೀವಿ. ನೋಡ್ತಿರ್ಬೋದು. ಎಲ್ಲ ಒಂದು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ ನಂತರ ಏನೊಂದು ಕಡಲೆ ಹಿಟ್ಟನ್ನು ತಗೊಂಡಿದ್ವಿ, ಆ ಒಂದು ಕಡಲೆ ಹಿಟ್ಟನ್ನು ತಗೊಂಡಿರುವಂಥ ಕಡಲೆ ಹಿಟ್ಟನ್ನು ಕೂಡ ಹಾಕೋತಿದ್ದೀವಿ. ಅಕ್ಕಿ ಹಿಟ್ಟಿನ ಪ್ರಮಾಣ ಜಾಸ್ತಿ ಇರಬೇಕು, ಕಡಲೆ ಹಿಟ್ಟಿನ ಪ್ರಮಾಣ ಕಮ್ಮಿ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ. 1 ಪಾವು ಅಕ್ಕಿ ಹಿಟ್ಟು ಹಾಕ್ತೀರಾ ಅಂದರೆ ಅರ್ಧ ಪಾವು ಕಡಲೆ ಹಿಟ್ಟನ್ನು ಬಳಸಿ. ನಂತರ ತಗೊಂಡಿರುವಂಥ ಜೀರಿಗೆಯನ್ನು ಕೂಡ ಸೇರಿಸ್ತಿದ್ದೀವಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಈಗ ಇದನ್ನು ನೀಟಾಗಿ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ಫ್ರೆಂಡ್ಸ್, ಒಂದು ಅರ್ಧ ಕಪ್ ಆಗೋಷ್ಟು ಬಿಸಿ ಎಣ್ಣೆನ ಹಾಕೋಬೇಕು. ನೀವು ಹುಷಾರಾಗಿ ಹಾಕೋಬೇಕು. ಈಗ ಬಿಸಿ ಎಣ್ಣೆನ ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ತುಂಬ ಮಳ್ತಾ ಇದೆ ಎಣ್ಣೆ. ಈ ಎಣ್ಣೆನ ಹಾಕಿ ಬಿಟ್ಬಿಡಿ. ಒಂದು 2 ನಿಮಿಷ ಆರೋ ಗಂಟ, ಅಲ್ಲಿಗಂಟ ಕಲಿಸ್ಕೊಳಕ್ಕೆ ಹೋಗ್ಬೇಡಿ. ಎಣ್ಣೆ ಬಿಸಿ ಇರುತ್ತೆ. ಅದೊಂದು 2 ನಿಮಿಷ ಆರುತ್ತೆ. ಇಟ್ಕೆ ಹಾಕಿದ ನಂತರ ನೋಡ್ತಿರ್ಬೋದು. ಆರದ ನಂತರ ಕಲಿಸ್ಕೊಳ್ಳೋಣ. ಅಲ್ಲಿಗಂಟ ಅದು 1-2 ನಿಮಿಷ ಬಿಡೋಣ. ಈಗ 1-2 ನಿಮಿಷ ಆದಮೇಲೆ ಆರಿದೆ. ಈಗ ನೀಟಾಗಿ ಕಲಿಸ್ಕೋಬೇಕು. ಈ ಎಣ್ಣೆನ ಹಾಕಿದ ನಂತರ ಅದು ನೀಟಾಗಿ ಒಂದು ಕೈಯಲ್ಲಿ ಹಿಡಿದ್ರೆ ಹಿಟ್ಟು ಈ ರೀತಿ ಆಗಬೇಕು. ಈ ರೀತಿ ಆಗ್ತಿದೆ ಅಂದರೆ ಹಿಟ್ಟು ನೀಟಾಗಿ ಬರ್ತಿದೆ ಅಂತ. ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟಿದ ಅದಕ್ಕೆ ಬರಬೇಕು ಅದು ಹಿಟ್ಟು. ನೋಡ್ತಿದ್ರಿ, ತೋರಿಸ್ತಾ ಇದ್ದೀವಿ. ಈ ರೀತಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಯಿಂದ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ
ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಇಷ್ಟ ಆದರೆ ಸಾಕು. ಈಗ ಏನೊಂದು ರುಬ್ಬಿಟ್ಕೊಂಡಿದ್ದೀವಿ ಟೊಮೊಟೊನ ನೋಡಿ, ಈ ರೀತಿ ಇಟ್ಟು ಬರಬೇಕು ಉಂಡೆ ಕಟ್ಟು ಅದಕ್ಕೆ. ಈಗ ಏನು ರುಬ್ಬಿಟ್ಕೊಂಡಿದ್ದೀವಿ ಟೊಮೊಟೊ, ಒಂದು ರುಬ್ಬಿರುವಂಥ ಟೊಮೊಟೊನ ಇದಕ್ಕೆ ಸೇರಿಸ್ಕೋತಾ ಇದ್ದೀವಿ. ಈ ಒಂದು ಟೈಮಲ್ಲಿ ನಿಮಗೆ ಟೊಮೊಟೊ ಏನಾದರೂ ಇನ್ ಕೇಸು ಏನಪ್ಪ ನೀಟಾಗಿ ಗ್ರೈಂಡ್ ಆಗಿಲ್ಲ ಅಂದರೆ ಸಿಗುತ್ತೆ, ಆಗ ಕೈಯಲ್ಲಿ ಎತ್ಕೋಬೋದಾಗಿರುತ್ತೆ. ಈ ರೀತಿ ನೋಡಿಕೊಂಡು ಏನಾದರೂ ಸಿಕ್ಕಿದ್ರೆ ಎತ್ತಿಟ್ಕೊಳ್ಳಿ. ಜಾಸ್ತಿ ಏನಾದರೂ ಗ್ರೈಂಡ್ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನೆಲ್ಲವನ್ನು ಕೂಡ ಹಾಕ್ಕೊಂಡು ನೋಡಿ, ಕಲರ್ ಕೂಡ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಈಗ ಇನ್ನೊಂದು ಸ್ವಲ್ಪ ಕೂಡ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀವಿ. ಚೂರು ಚೂರು ಹಾಕೊಂಡು ಕಲಿಸ್ಕೊಳ್ಳಿ. ನೀಟಾಗಿ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಳ್ಳಿ. ಅದು ಚಕ್ಲಿ ಒಳಗೆ ನೀಟಾಗಿ ಆಗಬೇಕು, ಅದು ಚಕ್ಲಿ ಹಿಟ್ಟಿನ ಅದಕ್ಕೆ ಬರಬೇಕು. ಎಲ್ಲವನ್ನು ಕೂಡ ಹಾಕೋತೀವಿ, ಆದರೆ ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇದ್ದೀವಿ ಅಷ್ಟೇ, ಎಲ್ಲ ಹಿಟ್ಟಕ್ಕೂ ಹಿಡೀಲಿ ಅಂತ ನೀಟಾಗಿ. ನೋಡಿ ಎಷ್ಟು ನೀಟಾಗಿ ಕಲರ್ ಕೂಡ ಬರ್ತಿದೆ. ಪೂರ್ತಿ ಕಲರ್ ಬರುತ್ತೆ ಪೂರ್ತಿ ಹಾಕಿದ ನಂತರ. ನೋಡಿ ನೀಟಾಗಿ ಬರ್ತಾ ಇದೆ. ಈಗ ಚಕ್ಲಿ ಹಿಟ್ಟಿನ ಒಂದು ಮಿಕ್ಸ್ಚರು ನೋಡ್ತಿರ್ಬೋದು, ಎಲ್ಲವನ್ನು ಕೂಡ ಹಾಕೋತಿದ್ದೀವಿ. ಈ ರೀತಿ ನೀಟಾಗಿ ಕಲಿಸ್ಕೋಬೇಕು. ಎಷ್ಟು ನೀಟಾಗಿ ಕಲಿಸ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀವಿ ಪೂರ್ತಿ. ಈಗ ಇದನ್ನು ಕಲಿಸ್ಕೊತಾ ಇದ್ದೀವಿ, ನೀಟಾಗಿ ಕಲಿಸ್ಕೋಬೇಕು. ಇನ್ ಕೇಸ್ ಏನಾದರೂ ಒಂದು ಸ್ವಲ್ಪ ತೆಳ್ಳೆ ಆದರೆ ಒಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೋದು. ನೀವೇನು ತುಂಬ ಗಟ್ಟಿ ಆಯಿತು ಅಂದರೆ ಒಂದು ಚೂರು ನೀರನ್ನು ಚುಮ್ಸ್ಕೊಳ್ಳಿ, ಅದರಲ್ಲೇನು ವ್ಯತ್ಯಾಸ ಆಗೋಲ್ಲ. ಅದು ಚಕ್ಲಿ ಬರಬೇಕು ನೀಟಾಗಿ, ಚಕ್ಲಿ ಒತ್ತಿದಾಗ ನೀಟಾಗಿ ಹಿಟ್ಟು ಬರಬೇಕು. ನೀಟಾಗಿ ಬಂದಿದೆ. ಈಗ ಇಷ್ಟು ಬಂದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ನೋಡ್ತಾ ಇದ್ದೀರಲ್ಲ. ಈಗ ಹಿಟ್ಟು ಕರೆಕ್ಟಾಗಿ ಒಂದು ಅದಕ್ಕೆ ಬಂದಿದೆ. ಈ ರೀತಿ ನೀಟಾಗಿ ನಾದ್ಕೊಳ್ಳಿ ಸ್ವಲ್ಪ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಹಿಟ್ಟು ನೀಟಾಗಿ ಬಂದಿದೆ. ಇಷ್ಟ ಆದರೆ ಸಾಕು. ಈಗೀಗ ಚಕ್ಲಿ ಒಳ್ಳನ್ನು ತಗೊಂಡಿದ್ದೀವಿ. ನಿಮ್ಮ ಹತ್ರ ಯಾವುದೊಂದು ಚಕ್ಲಿ ಒಳ್ಳಿದೆ ಅದನ್ನು ತಗೊಳ್ಳಿ. ಈಗ ಅದರಲ್ಲಿ ಈ ರೀತಿ ಒಂದು ಪ್ಲೇಟನ್ನು ಕೊಟ್ಟಿರ್ತಾರಲ್ಲ, ಈ ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗುತ್ತೆ. ಈಗ ಎಣ್ಣೆನ ಹಚ್ಚಿ ಈ ಒಂದು ಚಕ್ಲಿ ಒಳಗೆ ಪ್ಲೇಟನ್ನು ಹಾಕಿ ಕುಂಡಿಸ್ತಾ ಇದ್ದೀವಿ, ನೋಡ್ತಿರ್ಬೋದು. ಈಗ ಅದರ ಒಂದು ಇದನ್ನು ಚಕ್ಲಿ ಒಳಗೆ ಈ ರೀತಿ ಕುಂಡಿಸ್ಕೊಂಡು ಮಾಮೂಲಿ ನಿಮ್ಮೊಂದು ಚಕ್ಲಿ ಒಳ್ಳೆ ಏನಿದೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ಫಸ್ಟು ಎಣ್ಣೆ ಹಾಕಬೇಕು. ನೀವು ಎಣ್ಣೆನ ಹಾಕಿ ನೀಟಾಗಿ ಲಾಕ್ ಮಾಡ್ಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು. ಲಾಕ್ ಮಾಡಿದ ನಂತರ ನಿಮ್ಮ ಒಂದು ಚಕ್ಲಿ ಒಳ್ಳೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಿಟ್ಟನ್ನು ಈಗ ಮೊದಲು ಹಾಕೊಳ್ಳೋಕೆ ಮುಂಚೆ ಎಣ್ಣೆನ ಸವರ್ಕೋಬೇಕು. ಈಗ ಎಣ್ಣೆನ ಸವರ್ಕೋತಾ ಇದ್ದೀವಿ ನೋಡಿ. ಎಣ್ಣೆನ ಸವರ್ಕೊಂಡು ಈಗ ಹಿಟ್ಟನ್ನು ಎಷ್ಟು ಹಿಡಿಯುತ್ತೆ ಇದು ಅಷ್ಟನ್ನು ಹಿಟ್ಟನ್ನು ಎತ್ಕೋಬೇಕಾಗುತ್ತೆ. ಅಷ್ಟು ಹಿಟ್ಟನ್ನು ಎತ್ಕೊಂಡು ನೀಟಾಗಿ ಅದಕ್ಕೆ ಫಿಲಪ್ ಮಾಡ್ಕೊಳ್ಳೋಣ. ಅಷ್ಟು ಹಿಟ್ಟನ್ನು ನೋಡ್ತಾ ಇರ್ಬೋದು. ಈ ರೀತಿ ಆ ಒಂದು ಶೇಪ್ಗೆ ಹಾಕೋತಾ ಇದ್ದೀವಿ ನೋಡಿ. ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕೊಳ್ಳಿ. ಪರ್ಫೆಕ್ಟಾಗಿ ಬಂದಿದೆ. ಈಗ ಇದಕ್ಕೆ ಮೇಲೆ ಇದೊಂದು ಕ್ಯಾಪ್ ಏನು ಒತ್ತುತ್ತೀವಲ್ಲ ಇದಕ್ಕೂ ಕೂಡ ಎಣ್ಣೆನ ಸವರ್ಕೋಬೇಕಾಗುತ್ತೆ, ನೋಡ್ತಾ ಇದ್ದೀರಾ. ಈಗ ಇದಕ್ಕೂ ಕೂಡ ಎಣ್ಣೆ ಸವರ್ತಿದ್ದಾರೆ, ನಮ್ಮಮ್ಮ ಎಣ್ಣೆ ಹಚ್ತಿದ್ದಾರೆ. ನೀವು ಕೂಡ ಇದೇ ರೀತಿ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಚೋದ್ರಿಂದ ನೀಟಾಗಿ ಈಸಿಯಾಗಿ ಚಕ್ಲಿನ ಹಾಕೋಬೋದಾಗಿರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇದು ರೆಡಿ. ಇದನ್ನು ಡೈರೆಕ್ಟಾಗಿ ಇಲ್ಲಿ ನೀವು ಚಕ್ಲಿನ ಒತ್ತೋ ರೀತಿ ಒತ್ಕೊಂಡು ಹಾಕೋಬೋದು. ಇಲ್ಲಿ ನಾವು ಡೈರೆಕ್ಟಾಗಿ ಮುರುಕು ಮಾಡ್ತಿರೋದ್ರಿಂದ ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀವಿ. ಈಗ ನಾನು ಡೈರೆಕ್ಟ್ ಫಸ್ಟು ಚಕ್ಲಿ ಮುರುಕು ಮಾಡೋದಕ್ಕೋಸ್ಕರ ಈ ರೀತಿ ದೊಡ್ಡದಾಗಿ ಅಥವಾ ಈ ರೀತಿ ನೀವು ಚಕ್ಲಿ ಮುರುಕನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪನೇ ಕಟ್ ಆದಂಗೆ ಮುರುಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ರೌಂಡಕ್ಕೆ ದೊಡ್ಡದಾಗಿ ಒತ್ತಿ ಕೂಡ ಮುರ್ಕೋಬೋದು. ಈಗ ನಾನು ಫಸ್ಟು ಈ ರೀತಿ ಹಾಕಿದ್ದೀನಿ.
ನಿಮಗೆ ಎಲ್ಲ ಥರದ ಇದನ್ನು ತೋರಿಸ್ತೀನಿ ನಾನು. ಮೊದಲು ಈ ರೀತಿ ಬಿಟ್ಕೊಂಡಿದ್ದೀನಿ ಮುರುಕು ಮಾಡೋಕ್ಕೋಸ್ಕರ. ಎಣ್ಣೆ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಬೇಯ್ತಾ ಇದೆ ನೋಡ್ಬೋದು. ಈಗ ಇದು ಒಂದು ಸ್ವಲ್ಪ ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗಬೇಕು, ಆನಂತರ ತಿರುವಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲ ನಾನು ಫಸ್ಟು ಮುರುಕು ಮಾಡೋದಕ್ಕೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಚಕ್ಲಿಯನ್ನು ಕೂಡ ಒತ್ತಿ ತೋರಿಸ್ತೀನಿ ಅದು ಯಾವ ರೀತಿ ಅಂತ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಈ ಒಂದು ಇದೆಲ್ಲ ಕಮ್ಮಿ ಆಗಿದೆ. ಆನಂತರ ಹಿಂಗೆ ಎತ್ಕೊಳ್ಳೋಣ, ತಿರುವಾಕೊಂಡು ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀಟಾಗಿ ಬೇಯಲಿ ಇದು ಮೀಡಿಯಂ ಫ್ಲೇಮಲ್ಲೇ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ನೀಟಾಗಿ ಬೆಂದಿದೆ ಅಂತ. ನಾನು ಮೊದಲನೇದಾಗಿ ನಿಮ್ಗೆ ಹೇಳ್ದಂಗೆ ಮೊದಲು ಮುರ್ಕನ್ನ ತೋರಿಸಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಚಕ್ಲಿನೂ ಕೂಡ ಒತ್ಕೋಬೋದು, ಚಕ್ಲಿ ಒತ್ತಾಕೊಂಡ್ರು ಬರುತ್ತೆ ನಿಮಗೆ ಚಿಕ್ಕ ಚಿಕ್ಕದಾಗಿ, ಅದನ್ನು ಕೂಡ ತೋರಿಸ್ತೀನಿ. ಆನಂತರ ಒಂದು ದೊಡ್ಡದಾಗಿ ಒತ್ತಿದ್ರು ಕೂಡ ಬರುತ್ತೆ. ನಂತರ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಚಕ್ಲಿ ಟೈಪಲ್ಲಿ ಬೇಕು ಅಂದರೆ ಈ ರೀತಿ ಚಕ್ಲಿ ಥರ ನೀವು ಒತ್ಕೋಬೇಕಾಗುತ್ತೆ. ನಾನೀಗ ಒತ್ಕೋತಾ ಇದ್ದೀನಿ ನೋಡಿ. ಚಕ್ಲಿ ಶೇಪ್ಗೆ ನೀಟಾಗಿ ಒತ್ಕೊಂಡು ಇದನ್ನು ಕೂಡ ಹಾಕೋಣ. ಈಗ ನೋಡಿ ಚಕ್ಲಿ ಶೇಪ್ಗೆ ಒತ್ಕೋತಾ ಇದ್ದೀನಿ. ಒಂದು ಎರಡನ್ನು ಒತ್ತಿ ತೋರಿಸ್ತೀನಿ ನಿಮಗೆ. ಈ ಥರನೂ ಕೂಡ ನೀಟಾಗಿ ಬರುತ್ತೆ. ಇದು ಕೂಡ ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀಟಾಗಿ ಒತ್ಕೋಬೇಕಷ್ಟೇ. ನೋಡಿ ಈ ರೀತಿ ನೀಟಾಗಿ ಯಾವ ಶೇಪಿಗೆ ಬೇಕೋ ಚಕ್ಲಿ ಶೇಪ್ಗೆ ನೀಟಾಗಿ ಬಂದಿದೆ ನೋಡಿ. ಇನ್ನೊಂದನ್ನು ಕೂಡ ತೋರಿಸ್ತೀನಿ. ನೀಟಾಗಿ ಈ ರೀತಿ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನೀಟಾಗಿ ಒತ್ಕೊಳ್ಳೋಣ. ಈಗ ನೋಡಿ ಮೂರನ್ನು ಕೂಡ ಒತ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ನೀವು ಒಂದು ಸ್ವಲ್ಪ ಒತ್ಕೋಬೇಕಾದ್ರೆ ನೀಟಾಗಿ ಒತ್ಕೊಳ್ಳಿ, ಒಂದು ಸ್ವಲ್ಪ ನಿಧಾನದಲ್ಲಿ, ಆಗ ನೀಟಾಗಿ ಬರುತ್ತೆ. ಈ ರೀತಿ ಬಂದರೆ ಈಗ ಇದನ್ನು ಎಣ್ಣೆಗೆ ಹಾಕೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಆ ರೀತಿನೂ ಕೂಡ ಹಾಕೋಬೋದು. ಈಗ ನಾನು ಪುನಃ ಇನ್ನೊಂದು ತೋರಿಸ್ತಾ ಇದ್ದೀನಿ. ನಾನೀಗ ದೊಡ್ಡದಾಗಿ ಇಲ್ಲೇ ಹಾಕೋತಾ ಇದ್ದೀನಿ ನೋಡಿ. ಈ ರೀತಿ ಮುರುಕನ್ನ ಮಾಡೋಕ್ಕೋಸ್ಕರ ದೊಡ್ಡದಾಗಿ ಈ ರೀತಿ ಹಾಕೋತಾ ಇದ್ದೀನಿ. ಈ ರೀತಿ ಪೂರ್ತಿ ಹಾಕೊಂಡಿದ್ದೀನಿ ಒಂದು ದೊಡ್ಡ ರೌಂಡನ್ನು ನೋಡಿ. ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗಬೇಕು. ಕಮ್ಮಿ ಆದ ನಂತರ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ತಿರುವಾಕೊಳ್ಳಿ. ನೋಡ್ತಾ ಇರ್ಬೋದು ನೀಟಾಗಿ ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆದ ನಂತರ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸಿ, ನೀಟಾಗಿ ಬೇಯುತ್ತೆ ನೋಡಿ. ಆಗಲೇ ಬೇಯಿಸಿರುವಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಕೈಯಲ್ಲಿ ಮುಟ್ಟಿದ್ರೆ ಮುರಿದೋಗುತ್ತೆ ನೋಡಿ. ಹಿಂಗಂದ್ರೆ ಸಾಕು, ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ಕೆಳಗೆ ಬಿದ್ದೋಗ್ತು ಇರಲಿ. ಇದು ಒಂದು ಸ್ವಲ್ಪ ಎಲ್ಲವೂ ಕೂಡ ಬಬಲ್ಸ್ ಎಲ್ಲ ಕೂಡ ಕಮ್ಮಿ ಆಗಬೇಕು. ಇದೆ ಈಗ ನೀಟಾಗಿ ತಿರುವಾಕೊಳ್ಳೋಣ. ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನ ನೀಟಾಗಿ ತಿರುವಾಕೋತೀನಿ. ನೀಟಾಗಿ ಹುಷಾರಾಗಿ ತಿರುವಾಕೊಳ್ಳಿ. ಈ ರೀತಿ ಬೇಯಬೇಕು ಅದು. ಇನ್ನೊಂದು ಸ್ವಲ್ಪ ಇರ್ಬೋದು ಫ್ರೆಂಡ್ಸ್. ಈಗ ಎಲ್ಲವನ್ನು ಕೂಡ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಾ ಈ ರೀತಿ ನಿಮಗೆ ನೋಡೋಕೆ ಸಿಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಈಗ ಏನಿಲ್ಲ, ಇದನ್ನು ನೀಟಾಗಿ ಎತ್ಕೊಂಡು ಪುಡಿ ಮಾಡ್ಕೊಂಡ್ರೆ ರೆಡಿ. ಟೊಮೊಟೊ ಏನಂತೀರ ಚಕ್ಲಿ ರೆಡಿಯಾಗಿದೆ. ಈಗ ಇದನ್ನು ನೀಟಾಗಿ ಎತ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ಒಂದು ಬೌಲ್ಗೆ ಇದನ್ನು ಎತ್ಕೊಂಡು ಒಂದು ಪೂರ್ತಿ ಚಕ್ಲಿ ರೋಲ್ನ ನೀಟಾಗಿ ಪುಡಿ ಮಾಡ್ಕೊಳ್ಳಿ. ಒಂದು ಸತಿ ಕೈಯಲ್ಲಿ ಹಿಂಗಂದರೆ ನೋಡಿ ಎಷ್ಟು ನೀಟಾಗಿ ಪುಡಿ ಆಗಿಬಿಡ್ತಿದೆ. ಇಷ್ಟೇ ಸಿಂಪಲ್ಲು. ನೀಟಾಗಿ ಪುಡಿ ಆಗ್ತಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೋಡಿ. ಎಷ್ಟು ನೀಟಾಗಿ ಬಂತು. ಈಗ ಇನ್ನೊಂದನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನೀಟಾಗಿ ಪುಡಿ ಆಗ್ತಿದೆ, ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ನೀಟಾಗಿ ನೋಡ್ಬೋದು, ಎಷ್ಟು ನೀಟಾಗಿ ಚೂರು ಹಿಂಗಂದರೆ ಮುರಿದೋಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಾ. ಇದು ಕೂಡ ಸೂಪರಾಗಿ ಬಂದಿದೆ. ಇನ್ನೊಂದನ್ನು ಪುಡಿ ಮಾಡ್ಕೋತೀವಿ. ಅದೇ ರೀತಿ ಎಲ್ಲವನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ. ಅದೇ ರೀತಿ ಎಲ್ಲವನ್ನು ಪುಡಿ ಮಾಡ್ಕೊಂಡ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪೂರ್ತಿ ಗರ್ಗರಿಯಾಗಿ ಬಂದಿದೆ. ಹಿಂಗಂದರೆ ಮುರಿದೋಗ್ತಿದೆ ಎಲ್ಲವೂ ಕೂಡ
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ನಾವು ಹೇಗೆ ಬಂದಿದೆ ಅಂತ ನಾವು ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಕಮೆಂಟ್ ಮಾಡಿ ತಿಳಿಸಿ ಈಗ ಹೇಗೆ ಬಂದಿದೆ ಅಂತ. ಟೇಸ್ಟ್ ಮಾಡುವಂಥ ಸಮಯ ಬಾರೋ, ಟೇಸ್ಟ್ ಮಾಡು ಹೆಂಗಿದೆ ನೋಡ್ಬಿಟ್ಟು ಹೇಳು. ನೋಡಿ ಫ್ರೆಂಡ್ಸ್, ಕಡೆಗೂ ಕೂಡ ನಮ್ಮಮ್ಮ ಮಾಡಿದ್ದಾರೆ ಟೊಮೊಟೊ ಚಕ್ಲಿ. ನಾನು ಕೂಡ ಹೆಲ್ಪ್ ಮಾಡಿದೆ. ಈಗ ಟೇಸ್ಟ್ ಮಾಡುವಂಥ ಸಮಯ. ಉಪ್ಪು ಖಾರ ಎಲ್ಲ ಸರಿ ಇದೆಯಾ? ನಾನು ತಿಂತಾ ಇದ್ರೇನೆ ನಿಮ್ಗೆ ಸೌಂಡ್ ಕೇಳಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಚಕ್ಲಿ. ಸೌಂಡ್ ಬರ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಈ ಒಂದು ಟೊಮೊಟೊ ಫ್ಲೇವರ್ ಕೂಡ ಬಾಯಿಗೆ ಗೊತ್ತಾಗ್ತಾ ಇದೆ. ಒಂದೊಂದು ಚೂರು ಚೂರು ಖಾರವಾಗೂ ಇದೆ, ಖಾರ ಖಾರ ಒಂಥರ ಹುಳಿಯಾಗಿ ಖಾರವಾಗಿ ತುಂಬಾ ಚೆನ್ನಾಗಿದೆ. ಸಂಜೆ ಹೊತ್ತಂತೂ ಸೂಪರ್ ಆಗಿ ತಿನ್ಬೋದು ನೀವು, ಟೀ ಜೊತೆ ಕಾಫಿ ಜೊತೆ. ನಮ್ಮ ಅಮ್ಮಂಗೊಂದು ಕೊಡ್ತೀನಿ, ನಮ್ಮ ಅಮ್ಮನೇ ಮಾಡಿರೋದು, ಚೆನ್ನಾಗಿ ಮಾಡಿರ್ತದೆ, ಅದು ತಿನ್ಲಿ. ಈಗ ನಮ್ಮಮ್ಮ ತಿಂತಾರೆ. ನೀವು ಕೂಡ ಮನೇಲಿ ಇದೇ ರೀತಿ ಟೇಸ್ಟ್ ಮಾಡಿ. ಇದು ಮುರ್ಕೋ ರೀತಿ ಮಾಡಿದ್ವಿ. ಮುರ್ಕ್ ರೀತಿ ಮಾಡೋದು ತುಂಬಾ ಈಸಿ, ಆದ್ರಿಂದ ಮುರ್ಕನ್ನ ತೋರಿಸಿದೀವಿ. ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕೋದಂತ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಯಾರಿನ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ.